ಮಾಧ್ಯಮದ ಸ್ನೇಹಿತರೆ, ಆತ್ಮೀಯರೇ, ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವದ ಒಂದು ಅಭಿಯಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಪರ್ವ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿ ಹಬ್ಬದ ವಾತಾವರಣ ಇವತ್ತು ನಮ್ಮ ಜಗನ್ನಾಥ ಭವನದಲ್ಲಿ ಇವತ್ತು ಈ ಆವರಣದಲ್ಲಿ ಹಬ್ಬದ ವಾತಾವರಣ ಇವತ್ತು ವಿಶೇಷವಾಗಿ ಗಣೇಶ ಹಬ್ಬದ ಹತ್ತಿರದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಹಾಗಾಗಿ ಮೊಟ್ಟ ಮೊದಲಾಗಿ ತಮ್ಮೆಲ್ಲರಿಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ನಮ್ಮ ಒಂದು ಸದಸ್ಯತ್ವದ ಅಭಿಯಾನದ ಹಿನ್ನೆಲೆ ಏನು, ಯಾವ ಕಾರಣಕ್ಕೋಸ್ಕರ ಈ ಸದಸ್ಯತ್ವ ಅಭಿಯಾನಕ್ಕೆ ಒಂದು ಚಾಲನೆ ನೀಡುತ್ತಾ ಇದ್ದೇವೆ, ಈ ಎಲ್ಲ ವಿಚಾರವಾಗಿ ನಮ್ಮ ಎಲ್ಲ ಹಿರಿಯರು ಇವತ್ತು ಮಾತನಾಡಿದ್ದಾರೆ. ಬಹಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಮೊನ್ನೆ ದಿನ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಈ ಒಂದು ಸದಸ್ಯತ್ವ ಅಭಿಯಾನಕ್ಕೆ ಸ್ವತಃ ಅವರೇ ನೋಂದಾವಣೆ ಮಾಡೋದ್ರ ಮುಖೇನ ಈ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಇರ್ತಕ್ಕಂಥ ನಡ್ಡಾಜಿಯವರ ಅಪೇಕ್ಷೆ ಇದೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಜಿ ಪ್ರಧಾನಮಂತ್ರಿಗಳು ಅವರ 100ನೇ ಒಂದು ಜನ್ಮದಿನದ ಪ್ರಯುಕ್ತ ಈ ಒಂದು ಸದಸ್ಯತ್ವ ಅಭಿಯಾನ ಇನ್ನೂ ಕೂಡ ಅರ್ಥಪೂರ್ಣ ಆಗಬೇಕು ಅನ್ನೋ ಒಂದು ವಿಚಾರವನ್ನು ನಮ್ಮೆಲ್ಲರ ಮುಂದೆ ಇಟ್ಟಿದ್ದಾರೆ. ಬಹಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷ ಅಷ್ಟೇ ಅಲ್ಲ. ರಾಜಕೀಯ ಪಕ್ಷ ಅಂತ ಹೇಳಿದ್ರೆ, ಯಾಕಂದ್ರೆ ಇವತ್ತು ವಿವಿಧ ಕ್ಷೇತ್ರಗಳಿಂದ ಇವತ್ತು ತಾವೆಲ್ಲರೂ ಕೂಡ ಬಂದಿದ್ದೀರಿ. ಚಲನಚಿತ್ರ ನಟರು ಬಂದಿದ್ದಾರೆ, ನಿರ್ದೇಶಕರು ಬಂದಿದ್ದಾರೆ, ಕೈಗಾರಿಕೋದ್ಯಮಿಗಳು ಬಂದಿದ್ದಾರೆ, ಡಾಕ್ಟರ್ಸ್ ಬಂದಿದ್ದಾರೆ, ಖ್ಯಾತ ವೈದ್ಯರುಗಳು, ಅದೇ ರೀತಿ ಆಟೋ ಚಾಲಕರು ಕೂಡ ಬಂದಿದ್ದಾರೆ, ಪ್ರಬುದ್ಧರು ಬಂದಿದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್ ಬಂದಿದ್ದಾರೆ, ಹೋಟೆಲ್ ಮಾಲೀಕರ ಸಂಘ ಇರಬಹುದು, ನಮ್ಮ ವಿದ್ಯಾರ್ಥಿ ಮಿತ್ರರು ಕೂಡ ಬಂದಿದ್ದಾರೆ. ಅಂದ್ರೆ ವಿವಿಧ ಕ್ಷೇತ್ರಗಳಿಂದ ಬಂದಿರತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಸರ್ವಸ್ಪರ್ಶಿ ಸರ್ವವ್ಯಾಪ್ತಿ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗಗಳನ್ನು ಕೂಡ ತಲುಪಬೇಕು, ಅವರೆಲ್ಲರನ್ನೂ ಸಹ ಈ ಒಂದು ಸದಸ್ಯತ್ವದಲ್ಲಿ ನೋಂದಾವಣೆ ಮಾಡೋದ್ರ ಮುಖೇನ ಅವರನ್ನು ಕೂಡ ಒಂದು ಅಭಿಯಾನದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವ ಒಂದು ಸದುದ್ದೇಶ ನಾವೆಲ್ಲರೂ ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷ. ರಾಜಕೀಯ ಪಕ್ಷ ಅಂದ್ರೆ ಕೇವಲ ರಾಜಕಾರಣ ಮಾಡತಕ್ಕಂಥದ್ದು ಅಷ್ಟೇನೆ ಅಲ್ಲ. ನಮ್ಮ ನಂದೀಶ್ ರೆಡ್ಡಿ ಅವರು ಮಾತನಾಡ್ತಾ ಹೇಳಿದ್ರು, ಸದಸ್ಯತ್ವ ಅಭಿಯಾನ ಕೇವಲ ಇಟ್ಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ಮೆಂಬರ್ಶಿಪ್ ಡ್ರೈವ್. The whole idea of this membership drive is to strengthen the dream of our Honorable Prime Minister Narendra Modi ji. Narendra Modi ji ಅವರ ಕನಸು ಈ ಭಾರತ 2047ನೇ ಇಸ್ವಿಗೆ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು, ಭಾರತ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಆ ಕನಸನ್ನು ಹೊತ್ತಿರ್ತಕ್ಕಂಥ, ಈ ದೇಶವನ್ನ ಅಭಿವೃದ್ಧಿಗೊಳಿಸ್ತೇನೆ ಅಂತಕ್ಕಂಥ ಒಂದು ಕೈಂಕರ್ಯವನ್ನು ತೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಇನ್ನೂ ಹೆಚ್ಚು ಬಲವನ್ನ ಕೊಡಬೇಕು ಈ ಸದಸ್ಯತ್ವದ ಮೂಲಕ ಅನ್ನುವ ಒಂದು ಸಂಕಲ್ಪದೊಂದಿಗೆ ನಾವಿವತ್ತು ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಮಾನ್ಯ ಅಶೋಕ್ ಅವರು ಎಲ್ಲರೂ ಕೂಡ ಮಾತನಾಡ್ತಾ ಹೇಳಿದ್ರು, ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಅಧಿಕಾರಕ್ಕೋಸ್ಕರ ಇರ್ತಕ್ಕಂಥ ಪಕ್ಷ. ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಹೇಗಿರ್ತದೆ ಅಂತ ಹೇಳಿದ್ರೆ, ನೀರಿನಿಂದ ಹೊರಗೆ ಬಿದ್ದಿರ್ತಕ್ಕಂಥ ಮೀನಿನ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದ. ಅಧಿಕಾರ ಇಲ್ಲದೇನೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಆದ್ರೆ ಮತ್ತೊಂದು ಕಡೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಸೇವೆಯ ಸಂಘಟನೆ ಎನ್ನುವ ಒಂದು ಭಾವನೆಯಿಂದ
ಸೇವೆಯ ಸಂಘಟನೆ ಅಂತಕ್ಕಂಥ ಒಂದು ಶ್ರೇಷ್ಠ ಭಾವನೆಯಿಂದ ನಮ್ಮ ಸಿದ್ಧಾಂತ ದೇಶ ಮೊದಲು ಅಂತಕ್ಕಂಥದ್ದು, ದೇಶ ಮೊದಲು ನಂತರದಲ್ಲಿ ಬರ್ತಕ್ಕಂಥದ್ದು ಪಕ್ಷ ಅಂತ ಒಂದು ಉತ್ತಮ ಸಿದ್ಧಾಂತವನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಇವತ್ತು ದೇಶದಲ್ಲಿ ನಿರಂತರವಾಗಿ ಇವತ್ತು ಒಂದು ಸಮಾಜಮುಖಿಯಾಗಿ ನಾವು ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ತಮ್ಮ ನೆನಪಿರ್ಬೋದು. ನೀವು ಭಾಷಣ ಮಾಡ್ತೀರಿ ಭಾರತೀಯ ಜನತಾ ಪಾರ್ಟಿ ನಿಮಗೆ ಅನ್ನಿಸ್ಬೋದು. ಒಂದು ಉದಾಹರಣೆನ ಕೊಡ್ತೇನೆ. ನಾವು ಯಾರು ಕೂಡ ಕೋವಿಡ್ ದಿನಗಳನ್ನು ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ, ಮರೆಯೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಜೀವನದಲ್ಲೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂತ ಕೋವಿಡ್ ಇದ್ದಂತ ಸಂದರ್ಭದಲ್ಲಿ ದೇಶದಲ್ಲಿ ಇದ್ದಂತ ಇತರ ರಾಜಕೀಯ ಪಕ್ಷಗಳು ಮನೆಯಲ್ಲಿ ಕೂತಿದ್ರು. ಅದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆಲೋಚನೆ ಮಾಡಿದ್ರು, ಅರೆ ಒಂದು ರಾಜಕೀಯ ಪಕ್ಷವಾಗಿ ಸೇವೆಯ ಸಂಘಟನೆ ಅಂತಕ್ಕಂಥ ಮನೋಭಾವನೆಯಿಂದ ದುಡಿತಾ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಕೋವಿಡ್ನಲ್ಲಿ ಇವತ್ತು ಲಕ್ಷಾಂತರ ನಮ್ಮ ಈ ದೇಶದ ಜನರು, ಅದು ಕಾರ್ಮಿಕ ವರ್ಗದಿಂದ ಹಿಡಿದು ಪ್ರತಿಯೊಬ್ಬರು ಸಹ ಸಂಕಷ್ಟದಲ್ಲಿದ್ದಾಗ ನಾವೇನ್ ಮಾಡಬೇಕು? ಒಂದು ರಾಜಕೀಯ ಪಕ್ಷವಾಗಿ ದೇಶ ಮೊದಲು ಅಂತಕ್ಕಂಥ ಸಿದ್ಧಾಂತವನ್ನ ಇಟ್ಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಕರ್ತವ್ಯ ಏನು? ಮನೇಲಿ ಕೂತ್ರೆ ಆಗುತ್ತಾಗಾದ್ರೆ ಒಪ್ಪಲಿಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನ ಮಾಡಿದ್ರು, ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಕರ್ನಾಟಕವೂ ಕೂಡ ಒಳಗೊಂಡಂತೆ. ಸನ್ಮಾನ್ಯ BS ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳು ಇದ್ರು ಆ ಸಂದರ್ಭದಲ್ಲಿ. ಆ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಮನೆಯಲ್ಲೇ ಕೂತ್ಕೊಳ್ದೇನೆ, ಯಾರಿವತ್ತು ಬಡವರಿರ್ಬೋದು, ಕಾರ್ಮಿಕರಿರ್ಬೋದು, ರೈತಾಪಿ ವರ್ಗದ ಜನರಿಗಿರ್ಬೋದು, ಫುಡ್ ಕಿಟ್ ಅನ್ನ ಕೊಡ್ತಕ್ಕಂಥದ್ದು ನಂಗೆ ನೆನಪಿದೆ. ನಾನು ಆ ಸಂದರ್ಭದಲ್ಲಿ ರಾಜ್ಯದ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ವಿ. ನಾವು ನಮ್ಮ ತಮ್ಮೇಶ್ ಗೌಡ್ರು ಎಲ್ಲ ಯುವ ಮೋರ್ಚಾದ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಏನು ಪಾಪ ಮನೆಯಲ್ಲಿ ತಂದೆ ತಾಯಿಂದಿದ್ದಾರೆ, ಮಕ್ಕಳಿಲ್ಲ, ಅವರಿಗೆ ಹೊರಗಡೆ ವಿದ್ಯಾಭ್ಯಾಸಕ್ಕೆ ಹೋಗಿರ್ತಾರೆ, ಉಚಿತ ಅವರಿಗೆ ಮೆಡಿಕಲ್ ಕಿಟ್ಗಳನ್ನ ಕೊಡ್ತಕ್ಕ, ಮಾತ್ರೆಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ, ಔಷಧಿಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಈ ರೀತಿ ಇಡೀ ದೇಶದಲ್ಲಿ ಆ ಕೋವಿಡ್ ಸಂದರ್ಭದಲ್ಲಿ ವಿನೂತನವಾಗಿ ನಮ್ಮ ಕಾರ್ಯಕರ್ತರು ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕೆ ವಿಚಾರವನ್ನ ಇಲ್ಲಿ ನೆನಪು ಮಾಡಿಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ವಿವಿಧ ಕ್ಷೇತ್ರಗಳಿಂದ ವಿವಿಧ ಕ್ಷೇತ್ರಗಳಿಂದ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇಟ್ಸ್ ಅ ಪಾರ್ಟಿ ವಿತ್ ಡಿಫರೆನ್ಸ್. ರಾಜಕೀಯ ಪಕ್ಷ ಅಂದ್ರೆ ಅಧಿಕಾರದ ಚುಕ್ಕಾಣಿ ಹಿಡಿತಕ್ಕಂಥದ್ದು ಅಷ್ಟೇನೇ ಅಲ್ಲ, ಒಂದು ವಿರೋಧ ಪಕ್ಷದಲ್ಲಿದ್ದಾಗೂ ಸಹ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಕೆಲಸ ಮಾಡಿಕೊಂಡು ನಿರಂತರವಾಗಿ ಬಂದಿರತಕ್ಕಂಥ ನಮ್ಮ ಪಕ್ಷ. ಹಾಗಾಗಿ ಇವತ್ತು ನನಗೆ ಸಂತೋಷ ಆಗಿದೆ. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕರೆ ಕೊಟ್ಟಂತ ಸಂದರ್ಭದಲ್ಲಿ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೊನ್ನೆ ದಿನ ಈ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ಕಳೆದ ಬಾರಿ 1,04,00,000 ಸದಸ್ಯರ ಒಂದು ನೋಂದಾವಣಿ ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು. ಈ ಬಾರಿ ಅದನ್ನು ದಾಟಿ ಇನ್ನೂ ಹೆಚ್ಚು ಸದಸ್ಯತ್ವದ ಒಂದು ನೋಂದಾವಣಿ ಮಾಡಬೇಕು. ಮೊನ್ನೆ ದಿನ ಪ್ರಧಾನಮಂತ್ರಿ ಚಾಲನೆ ನೀಡಿದ್ದಾರೆ. ಈ ಸೆಪ್ಟೆಂಬರ್ ತಿಂಗಳ 25ನೇ ತಾರೀಕು ತನಕ ಮೊದಲ ಹಂತದ ಈ ಮೆಂಬರ್ಶಿಪ್ ಡ್ರೈವ್ ಸಾಗ್ತದೆ. ಮತ್ತು ಎರಡನೇ ಹಂತದಲ್ಲಿ ಮುಂದಿನ ತಿಂಗಳು ಅಕ್ಟೋಬರ್ನಲ್ಲಿ 1ನೇ ತಾರೀಕಿಂದ 15ನೇ ತಾರೀಕು ತನಕ ಎರಡನೇ ಹಂತದ ಒಂದು ಮೆಂಬರ್ಶಿಪ್ ಡ್ರೈವ್ ಕೂಡ ಆಗ್ತದೆ. ಈಗಾಗಲೇ ತಮಗೆಲ್ಲ ತಿಳಿದಿರೋ ಹಾಗೆ ಮಿಸ್ಡ್ ಕಾಲ್ ಅನ್ನ ಕೊಡೋದ್ರ ಮೂಲಕ ಮತ್ತೆ ಯಾರ್ಯಾರು ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ಸಂಸದರಿರ್ಬೋದು, ಶಾಸಕರಿರ್ಬೋದು, ವಿಧಾನ ಪರಿಷತ್ ಸದಸ್ಯರು, ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು, ನಾವು MP ML ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಪ್ರತಿಯೊಬ್ಬರು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅಪೇಕ್ಷೆ ಇದೆ, ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹ ಇವತ್ತು ಮುಂದಿನ 40-45 ದಿನಗಳ ನಿರಂತರವಾಗಿ ಈ ಸದಸ್ಯತ್ವ ಅಭಿಯಾನದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು, ಅತಿ ಹೆಚ್ಚು ಸದಸ್ಯರನ್ನ ನೋಂದಣಿ ಮಾಡಬೇಕು ಅಂತಕ್ಕಂಥ ಒಂದು ಗುರಿಯನ್ನ ಇಟ್ಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ನಾವು ಉದ್ಘಾಟನೆಯನ್ನ ಮಾಡಿದ್ದೇವೆ. ಆಗಲೇ ಹೇಳಿದಾಗ 2 ಹಂತದಲ್ಲಿ ಈ ಸದಸ್ಯತ್ವ ಅಭಿಯಾನ ಆಗ್ತದೆ. ಮೊದಲ ಹಂತದಲ್ಲಿ ಈ ತಿಂಗಳ 25ನೇ ತಾರೀಕುವರೆಗೂ ಇರ್ತದೆ. ಮುಂದಿನ ತಿಂಗಳು 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಕೂಡ ಇರ್ತದೆ. ಮೊದಲ ಹಂತದಲ್ಲಿ ಮಿಸ್ಡ್ ಕಾಲ್ ಮೂಲಕ ಆಗ್ತದೆ, QR ಕೋಡ್ ವ್ಯವಸ್ಥೆನೂ ಕೂಡ ಇದೆ. ಎರಡನೇ ಹಂತದಲ್ಲಿ ಮಾಸ್ ಮೆಂಬರ್ಶಿಪ್ ಡ್ರೈವ್ ಕೂಡ ಆಗ್ತದೆ. ಅಂದ್ರೆ ರೈಲ್ವೆ ಸ್ಟೇಷನ್ ಇರ್ಬೋದು, ಮಾಲ್ಗಳಲ್ಲಿರ್ಬೋದು, ಸಾರ್ವಜನಿಕರು ಎಲ್ಲಿರ್ತಾರೆ ಅಲ್ಲೇ ಹೋಗಿ ಸದಸ್ಯತ್ವ ಅಭಿಯಾನ ಮಾಡ್ತಕ್ಕಂಥದ್ದು. ಈ ರೀತಿ
ಎರಡು ಹಂತದಲ್ಲಿ ಈ ಸದಸ್ಯತ್ವ ಅಭಿಯಾನವನ್ನು ಮಾಡೋದ್ರ ಮುಖೇನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಸದಸ್ಯರನ್ನ ಮಾಡೋದ್ರ ಮುಖೇನ ಈ ದೇಶದಲ್ಲೇ ಒಂದು ದಾಖಲೆಯನ್ನ ಮಾಡಬೇಕು, ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿ ಇರಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಇವತ್ತು ನಮ್ಮ ನಂದೀಶ್ ರೆಡ್ಡಿ ಅವರು, ಅದೇ ರೀತಿ ನಮ್ಮ PC ಮೋಹನ್ ಅವರು ಎಲ್ಲ ಕಾರ್ಯಕರ್ತ ನೇತೃತ್ವದಲ್ಲಿ ತಂಡವು ಕೂಡ ಈಗ ಆಗಲೇ ಆಯೋಜನೆ ಆಗಿದೆ. ವಿವಿಧ ಪ್ರಕೋಷ್ಠಗಳು ಕೂಡ ಈ ಒಂದು ಸದಸ್ಯತ್ವ ಅಭಿಯಾನದಲ್ಲಿ ಅವರು ಕೂಡ ತೊಡಗಿಸಿಕೊಳ್ತಾರೆ. ಈಗಾಗಲೇ ಪ್ರತಿಯೊಂದು ಬೂತ್ ಅಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಬೂತ್ ಅಲ್ಲೂ ಸಹ 3 ಜನ 4 ಜನ ಕಾರ್ಯಕರ್ತರನ್ನ ಜೋಡಿಸ್ತಕ್ಕಂಥ ಕೆಲಸ ಆಗಿದೆ. ಅವರ ನಿರಂತರವಾಗಿ ಸದಸ್ಯತ್ವ ಅಭಿಯಾನದಲ್ಲಿ ಅವರು ಕೂಡ ಪಾಲ್ಗೊಳ್ಳುತ್ತಾರೆ. ಮತ್ತೆ ನಮ್ಮ ಹಿರಿಯರೆಲ್ಲರೂ ಹೇಳಿದಾಗೆ ಏನು ಕಳೆದ ಚುನಾವಣೆಯಲ್ಲಿ ಸಿ ಕ್ಯಾಟಗರಿ ಬೂತ್ಗಳಂತ ನಾವು ಕರೀತೇವೆ, ಅಲ್ಲಿ ಕೂಡ ಹೆಚ್ಚು ಒತ್ತನ್ನು ಕೊಟ್ಟು ಹೆಚ್ಚು ಸದಸ್ಯರನ್ನ ನೋಂದಾವಣೆಯನ್ನ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಸಾಗ್ತಾ ಇದ್ದೇವೆ. ತುಂಬಾ ಸಂತೋಷ ಆಗಿದೆ. ನಮ್ಮ ಈ ಒಂದು ಸದಸ್ಯತ್ವ ಅಭಿಯಾನ ಒಂದು ರೀತಿ ಹಬ್ಬದ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಮುಂದಿನ 45 ದಿನಗಳ ಕಾಲ ನಿರಂತರವಾಗಿ ಇವತ್ತು ಎಲ್ಲ ವಿವಿಧ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಗುರುತು ಮಾಡಿ ಪ್ರತಿ ಬೂತ್ಗಳಿಗೆ ತೆರಳಿ ಪ್ರತಿಯೊಂದು ಮನೆಗೂ ಕೂಡ ತೆರಳಿ ಈ ಒಂದು ಮೆಂಬರ್ಶಿಪ್ ಡ್ರೈವ್ ಅಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಎಲ್ಲರ ಅಪೇಕ್ಷೆ ಇದೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಇವತ್ತು ಕಾರ್ಯಕರ್ತರಲ್ಲಿರ್ತಕ್ಕಂಥ ಒಂದು ಉತ್ಸಾಹ ಇವತ್ತು ನನಗೆ ಖಂಡಿತ ವಿಶ್ವಾಸ ಇದೆ. ಒಂದು ಹೊಸ ದಾಖಲೆಯನ್ನು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ನೋಂದಣಿ ಮಾಡೋದ್ರ ಮುಖೇನ ಒಂದು ದಾಖಲೆಯನ್ನು ನಿರ್ಮಾಣ ಮಾಡ್ತೇವೆ ಅನ್ನೋ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಕರ್ನಾಟಕದ ಸಹ ಉಸ್ತುವಾರಿಗಳು ಕೂಡ ಬಂದಿದ್ದಾರೆ. ಅವರು ಕೂಡ ಇವತ್ತು ಕೇಂದ್ರದಿಂದ ಒಬ್ಬರು ವರಿಷ್ಠರನ್ನು ಕೂಡ ಇವತ್ತು ನಿಯೋಜನೆ ಮಾಡ್ತಾರೆ. ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಒಬ್ಬರನ್ನು ನಿಯೋಜನೆ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಪ್ರತಿಯೊಂದು ಜಿಲ್ಲೆಗೂ ಕೂಡ ಒಬ್ಬರು MLCಗಳನ್ನ ಹಿರಿಯರನ್ನು ಕೂಡ ನಾವು ನೇಮಕ ಮಾಡ್ತಾ ಇದ್ದೇವೆ. ಹಾಗಾಗಿ ನಿರಂತರವಾಗಿ ಒಂದು ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಎಲ್ಲರನ್ನೂ ಕೂಡ ತೊಡಗಿಸ್ಕೊಳ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಿಂದ ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ಬಂದಿದ್ದೀರಿ. ತಮ್ಮ ಸಹಕಾರಕ್ಕೆ ನಾವೆಲ್ಲರೂ ಕೂಡ ಚಿರಋಣಿಯಾಗಿದ್ದೇವೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ತಾವು ಕೂಡ ಏನು ವಿವಿಧ ಕ್ಷೇತ್ರಗಳಿಂದ ತಾವು ಬಂದಿದ್ದೀರಿ, ತಾವು ಕೂಡ ನಿಮ್ಮ ಸ್ನೇಹಿತರುಗಳಿಗೆ ಅವರನ್ನು ಕೂಡ ಹೆಚ್ಚೆಚ್ಚು ತೊಡಗಿಸಿಕೊಳ್ಳೋದ್ರ ಮುಖೇನ ಈ ಒಂದು ನರೇಂದ್ರ ಮೋದಿಜಿಯವರ ಕನಸೇನಿದೆ, ಆ ವಿಕಸಿತ ಭಾರತ 2047ನೇ ಇಸ್ವಿಗೆ ಭಾರತ ಒಂದು ಅಭಿವೃದ್ಧಿ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಸಂಕಲ್ಪ ಏನಿದೆ, ಆ ಸಂಕಲ್ಪಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ಈಗಾಗಲೇ ನಮ್ಮ ರಾಜ್ಯದ ಎಲ್ಲ ಕಾರ್ಯಕರ್ತರು ಗುರಿಯನ್ನು ಕೊಟ್ಟಿದ್ದೇವೆ. ಪ್ರತಿಯೊಂದು ಬೂತ್ನಲ್ಲೂ ಸಹ ಕನಿಷ್ಠ 300-400 ಸಂಖ್ಯೆಯಲ್ಲಿ ನಾವು ಮೆಂಬರ್ಶಿಪ್ ಡ್ರೈವ್ ಅನ್ನು ಮಾಡಬೇಕು ಅಂತಕ್ಕಂಥ ಗುರಿಯನ್ನು ಕೂಡ ಕೊಟ್ಟಿದ್ದೇವೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರೂ ಕೂಡ ಶುಭವಾಗಲಿ. ಮತ್ತೊಮ್ಮೆ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನ ತಮ್ಮೆಲ್ಲರೂ ಕೂಡ ಸಲ್ಲಿಸ್ತಾ ಇವತ್ತು ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮಗಳನ್ನ ಹೇಳ್ತಾ ಇದ್ದೇನೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ಜಗತ್ ಪ್ರಕಾಶ್ ನಡ್ಡಾಜಿ ಅವರಿಗೆ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.